ಇವಾಗ ನಂಗೆ ಅಷ್ಟು ತೊಂದರೆ ಆಗ್ತದೆ. ಬೆಳಿಗ್ಗೆ ಹೊತ್ತು ಇಂಬೆಣ್ಣಂತೆ ಅದೇನನ್ನ ತಂದು ಮನೆ ಬಾಕ್ಲಲ್ಲಿ ಹಾಕ್ತಾ ಇದ್ದಾನೆ. ಈಗ ಮನೆಯಿಂದ ಆಚೆ ಹೋಗ್ಬೇಕು ನೀವು, ಈಗ ಮನೆ ಓನರ್ ನಾನು, ನೀವಲ್ಲ, ನಿಮ್ಮನ್ನ ಆಚೆ ಕಳಿಸ್ತೀವಿ ಅನ್ನೋ ಉದ್ದೇಶದಲ್ಲಿ ನಮಗೆ ದಿನ ಚಿತ್ರಹಿಂಸೆಗಳು ಕೊಡ್ತಾ ಇದ್ದೀನಿ. ದೋಸೆ ಏನೂ ಇಲ್ಲ ಅವಳು. ಅವಳು ನಾವು ಹೋದ್ರೆ ಸಾಕು ಅಂತ ಕಾಯ್ತಾ ಇದ್ದಾಳೆ. ಆಸ್ತಿ ಈ ಥರ ಸ್ವಂತ ಮಗ ಆದವನೇ ಈ ರೀತಿ ಮಾಡ್ತಾವೆ. ಮೆಟ್ಲಿ ಮೇಲೆ ಬಟ್ಟೆ ಒಣಗಾಕಕ್ಕೆ ಹೋಗಿದ್ದೆ, 2 ಸಲ ತೊಳ್ಳಿದ್ಲು. ಸಾರಿಲ್ಲ ಸ್ವಾಮಿ, ನಿನ್ನೆಲ್ಲ ಆಸ್ಪತ್ರೆಗೆ ಹೋದೆ. ದೇವಸ್ಥಾನ ಅಲ್ಲಿ ಇಲ್ಲಿ ತಿರ್ಕೊಂಡು ಹಂಗ ಉಸಿರಲ್ಲಿ ಓಡಾಡ್ತಾ ಇದ್ದೀನಿ ನಾನು. ಮಗ ಆಗ್ಬೇಕಮ್ಮ, ಮಗ ಅಂತ ಹೇಳ್ಕೊಳಕ್ಕೂ ನಾಚಿಗಾಗುತ್ತೆ ಅಂತ ಮಗನೇ ಬೇಕಾಗಿಲ್ಲ ನನಗೆ. ಕುಡ್ಕೊಂಬರೋದು, ಬಾಗಿಲು ಬಡಿಯೋದು ಇಲ್ಲ, ಅವನು ಎಲ್ಲ ತೊಂದರೆ ನಂಗೆ ಕೊಟ್ಟಿದ್ದಾರೆ. ಇಲ್ಲ ಅಂತಲ್ಲ, ಇರೋಬಾರ್ದು ಅನ್ನಿಸ್ಬಿಟ್ಟೈತೆ. ಔಷಧಿನೂ ತಂದು ಇಕ್ಕೊಬಿಟ್ಟಿದೆ. ಈ ಥರದಕ್ಕೆ ಮರ್ತ್ಬಿಟ್ಟು ಬಂದ್ಬಿಟ್ಟೆ ಬರುವಾಗ. ಇವಾಗ ನಂಗೆ ಅಷ್ಟು ತೊಂದರೆ ಆಗ್ತದೆ. ಬೆಳಿಗ್ಗೆ ಹೊತ್ತು ಇಂಬೆಣ್ಣಂತೆ ಅದೇನನ್ನ ತಂದು ಮನೆ ಬಾಕ್ಲಲ್ಲಿ ಹಾಕ್ತಾ ಇದ್ದಾನೆ. ಮೆಣಸಕಾಯಿ, ಒಣಮೆಣಸಕಾಯಿ ಅಂತೆ, ಉಪ್ಪು ಅಂತೆ, ನಿಂಬೆಹಣ್ಣು ಅಂತೆ, ಅರ್ಶಿನ ಕುಂಕುಮ ಎಲ್ಲ ತಂದು ಅಲ್ಲಿ ಹಾಕ್ತಾನೆ. ಅದು ಬೆಳಿಗ್ಗೆ ಹೊತ್ತು ನಾನು ಎತ್ತಿ ತೊಗೊಂಡೋಗಿ ಬಿಸಾಕ್ತೆ. 2 ಸಾನೇನೋ ಅವನ ಗಾಡಿಗೆ ಹಾಕುತ್ತೆ ಎತ್ಕೊಂಡೋಗಿ. ಅದು ಕ್ಯಾಮ್ರದಲ್ಲಿ ಇಟ್ಕೊಂಡೋಗಿ ಲಾಯರ್ ಕೊಟ್ಟು ನೋಡಿ ಮಾಟ ಮಂತ್ರ ಮಾಡಿಸಿ ತಗೊಬಂದು ಹಾಕ್ತಾ ಇದ್ದಾಳೆ ಅಂತ ತೋರಿಸಿದ್ದಾನೆ. ಇನ್ನೊಂದು 2 ಸಲ ಮಾಡಿದೆ, ಅವ್ರ ಮನೆಗೆ ತೊಗೊಂಡೋಗಿ ಹಾಕ್ಬಿಟ್ಟು ಬಂದೆ ಮೆಟ್ಲು ಮೇಲೆ. ಅದನ್ನು ತೊಗೊಂಡೋಗಿ ಕ್ಯಾಮ್ರಾ ಹಿಡ್ದು ನೋಡಿ ಮಾಟ ಮಂತ್ರ ಮಾಡಿಸ್ಕೊಬಂದು ತಂದು ಹಾಕ್ತಾ ಇದ್ದಾಳೆ ಅಂತ ಹೇಳಿದ್ದಾನೆ. ತುಂಬ ತೊಂದರೆ ಆಗ್ತೈತೆ. ನಂದು ಕಡೆ ಮನೆ ನಿಂದಲ್ಲ, ನಂಗೆ ಗಂಡ ಕಟ್ಟಿತ್ತು ಅಂತ ಅವಳು ಹೇಳ್ತಾ ಇದ್ದಾಳೆ. ನಾನು ಇರ್ಬೇಕಾ, ನಾನು ಸಾಯ್ಬೇಕಾ ಹೇಳ್ರಿ? ಸೊಸೆ ಹೇಳ್ತಾರೆ. ಅವನ್ನೆಲ್ಲ ಅವಳ ಕೈಲಿ ಹೇಳಿಸ್ತಾ ಇರೋದು ಅವನು. ಯಾಕೆ ಅವ್ನು ಬಾಯಿ ಬಿದ್ದೋಗೈತೆ, ಅವನು ಹೇಳಲ್ಲ. ಅದು ನನಗೆ ಶುಗರ್ ಐತೆ, ಟೇರೆಲ್ಲ ಐತೆ, ಎಲ್ಲ ಐತೆ ನನಗೆ. ಇನ್ನು ದೇವ್ರು ಕರ್ಕೊಂಡು ಹೋಗಿಲ್ಲ. ಇನ್ನು ಏನೇನು ನೋಡಬೇಕು ಈ ಕಣ್ಣಿಂದ. ಮೊಮ್ಮಗಂಗೆ ಬ್ಯಾಂದಿ ತಗೊಬರೋಂಥ ಹುಡುಗನ ತೊಗೊಂಡು ಇದಕ್ಕೆ ಕಳಿಸ್ತಾನೆ ಅಂಗಡೀಲಿ. ಅದೆಲ್ಲ ನಾನು ನೋಡ್ಕೊಂಡಿರಲಿಲ್ಲ. ನಮ್ಮ ಜೊತೆ ಮಾತಾಡ್ತಾ ಇರೋದಕ್ಕೆ ತೊಗೊಂಡೋಗಿ ಮಂಗಳೂರಿಗೆ ಹಾಕಿದ ಹಾಸ್ಟ್ಲಿಗೆ. ತಿರ್ಗಿ ಅಲ್ಲಿಂದ ಬಂದ ತೊಗೊಂಡೋಗಿ ನೈಟ್ ಕಾಲೇಜ್ಗೆ ಹಾಕಿದ, ಅಲ್ಲೂ ಹಾಕಿದ ಓದ ಹುಡುಗನ. ಇದೆಲ್ಲ ಕಣ್ಣಲ್ಲಿ ನೋಡಿದ್ರೆ ಸರಿ ಬಂದ್ಬಿಟ್ಟ. ಲಾಸ್ಟ್ಗೆ ಬಂದು ಹಾಸ್ಟ್ಲಿಗೆ ಹಾಕಿ 1 ವರ್ಷನೇನೋ ಓದ, ಫೀಸ್ ಕಟ್ಟಿಲ್ಲ. ಇನ್ನೇನು ಬೇರೆ ಕಾಲೇಜ್ ಸೇರಿಸ್ಬೇಕಾದ್ರೆ ನಮ್ಮ ಮನೆಗೆ ಓಡಿಸ್ಬಿಟ್ರು. ಬಟ್ಟೆ ಬರೀ ಎಲ್ಲ ತೂದಿ ಮೆಟ್ಲಿ ಮೇಲೆ ಎಸ್ಬಿಟ್ರು. ಆ ಹುಡುಗ ಎತ್ಕೊಬಂದು ಗುಡ್ಡೆ ಹಾಕ್ಕೊಂಡು ನಮ್ಮ ಮನೆಗೆ ಬಂದು ಬಿದ್ದ. ಅಜ್ಜಿ ಬಟ್ಟೆ ಎಲ್ಲ ಎಸ್ಬಿಟ್ಲು ಅಂತ. ನಾನು ಎಲ್ಲಿ ಕಳಿಸ್ಲಿ? ಇಷ್ಟೊತ್ತು ನಂಗೆ ಕಳಿಸ್ಬಿಟ್ಟಿದ್ರೆ ಹುಡುಗ ಏನಾಗಿರೋನು? ಇಲ್ಲ ಕಳ್ತನ ಮಾಡಿರೋನೋ, ಇಲ್ಲ ಕೊಲೆ ಮಾಡಿರೋನೋ, ಇಲ್ಲ ಜೈಲ್ಗೆ ಹೋಗಿರೋನು. ಇವಾಗ ನಾವು ಹಾಕಿ ಸಾಕ್ತಾ ಇರೋದು ತಪ್ಪ, ಬೇರೆ ನಾವು ಹೋಗ್ಲಿ ಅನ್ನೋದಕ್ಕೆ ನಂಗೆ ತುಂಬ ನೋವಾಗ್ತೈತೆ ಸ್ವಾಮಿ. ಇರಬಾರ್ದು ಅನ್ನಿಸ್ಬಿಟ್ಟೈತೆ. ನಾನು ಔಷಧಿನೂ ತಂದು ಇಕ್ಕೊಬಿಟ್ಟಿದ್ದೀನಿ. ನನಗೆ ಅಷ್ಟು ನೋವಾಗ್ತೈತೆ. ಕಾರಣ ಅದೇ ಆಸ್ತಿ. ಇವಾಗ ನಾನು ಸೈನ್ ಮಾಡಿಲ್ಲ, ನನ್ನ ಮಗಳು ಮಾಡಿಲ್ಲ, ನಾನು ಇನ್ನೊಬ್ಬ ಮಗನೂ ಮಾಡಿಲ್ಲ. ಈ ಅಪ್ಪ ಮಾತ್ರ ಸೈನ್ ಮಾಡಿರೋದು. ಏನಕ್ಕೆ ಮನೆ ಕಟ್ತೀನಿ ಅನ್ನೋದಕ್ಕೆ ಬರ್ಸ್ಕೊಂಡಿರೋದು. ಬರ್ಸ್ಕೊಂಡಿರೋದು. ಬರ್ಸ್ಕೊಂಡು ಇವಾಗ ನಾನು ಓನರು. ಇವಾಗ ಮೊನ್ನೆ ಹೇಳ್ತಾ ಇದ್ದಾನೆ ನೀರು ಕಟ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾನೆ. ಅದಕ್ಕೆ ನಾನಂದೆ ನಿಂಗೆ ಗಣಸಾದ್ರೆ ಕಟ್ ಮಾಡೋ ನೋಡೋಣ ಅಂತ ಹೇಳಿದ್ದೀನಿ ನಾನು. ನೀರಿಲ್ಲ ಅಂದರೆ ನಾನು ಯಾರ ಮನೆಗೆ ಹೋಗಲಿ ನೀರು ತರೋದಕ್ಕೆ? ನನ್ನ ಕೈಲಾಗುತ್ತಾ? ಸೊಸೆ ಏನೂ ಇಲ್ಲ ಅವಳು. ಅವಳು ನಾವು ಹೋದ್ರೆ ಸಾಕು ಅಂತ ಕಾಯ್ತಾ ಇದ್ದಾಳೆ. ಆಸ್ತಿ ಮೆಟ್ಲಿ ಮೇಲೆ ಬಟ್ಟೆ ಒಣಗಾಕಕ್ಕೆ ಹೋಗಿದ್ದೆ, 2 ಸಲ ತೊಳ್ಳಿದ್ಲು. ನಮ್ಮ ಯಜಮಾನ್ಗೂ ಹಿಡ್ಕೊಂಡು ಹೊಡೆದ, ಮಗ ಆದವನು ಹೊಡೆದ. ಸರಿ ಅದಕ್ಕೂ ಗಲಾಟೆ ಮಾಡಿದೆ, ಫೈಟ್ ಮಾಡಿದೆ. ಹಂಗೂ ನಿಂಗೆ ಕಣಿಸಿದ್ರೆ ಬಾರ ಈಚೆ ಅಂತ ನಾನು ಅಲ್ಕಲ್ಕ ಮಾತೆ ಬೈದೆ. ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಅದಕ್ಕೆ ಇವಾಗ ನಾನೇನು ಮಾಡಿದ್ದೀನಿ ಅಂದರೆ, ಇಲ್ಲ ಅವ್ನ ಮನೆ ಬಿಟ್ಟು ಹೋಗಬೇಕು. ಲೋನ್ ಕಟ್ಟಿಲ್ಲ ಅವನು. 14.5 ಲಕ್ಷ ತೊಗೊಂಡೋದಕ್ಕೆ ಇವಾಗ 18.5 ಲಕ್ಷ ಆಗೈತೆ. ಬಡ್ಡಿಗೆ ಬಡ್ಡಿ ಬೆಳೀತೈತೆ. ಹಿಂಗೆ ಬೆಳ್ಕೊಂಡು ಇನ್ನು ಕುಡ್ಕೊಂಡು ತಿನ್ಕೊಂಡು ಇದ್ದರೆ ನಾಳೆ ಸಹ ಬ್ಯಾಂಕವ್ರು ಬಂದರೆ ನಾನು ಸಾಮಾನು ಎತ್ಕೊಂಡು ಎಲ್ಲೋಗ್ಲಿ ನಾನು? ಹೋದ್ರೆ ಸಾಕು. ಅದೇನೋ ಇಂಬೆಣ್ಣಂತೆ ಎಲ್ಲ ತಂತ ಆಗ್ತಾವನಲ್ಲ. ಹುಷಾರಿಲ್ಲ ಸ್ವಾಮಿ. ನಿನ್ನೆಲ್ಲ ಆಸ್ಪತ್ರೆಗೆ ಹೋದೆ. ದೇವಸ್ಥಾನ ಅಲ್ಲಿ ಇಲ್ಲಿ ತಿರ್ಕೊಂಡು ಹಂಗೆ ಉಸಿರಲ್ಲಿ ಓಡಾಡ್ತಾ ಇದ್ದೀನಿ ನಾನು. ಓಡಾಡ್ಕೊಂಡಿದ್ದೀನಿ ಸ್ವಾಮಿ. ಹೇಳಿ ಸ್ವಾಮಿ. ನಂಗೆ ತುಂಬ ನೋವಾಗ್ತೈತೆ ಸ್ವಾಮಿ. ಕಾರೆಲ್ಲ ತೆಗಿಸ್ಕೊಂಡ. ಏನಕ್ಕೆಂತ ಅಮ್ಮ ಅಪ್ಪ ಎಲ್ಲ ನಾವು ಹೋಗ್ಬೇಕಾದ್ರೆ ಎಲ್ಲ ಜೊತೆಲಿ ಹೋಗೋಣ
ದೊಡ್ಡ ಕಾರ್ ತಗೋತೀನಿ, ಹಿಂಡಿಕಾಯಿ ಅದು ಮಾರ್ಬಿಟ್ಟು ಬೇರೆ ಕಡೆ ಇರೋ ಒಡವೆ ತೊಗೊಂಡಾಗ ಅಡ ಇಕ್ಕಿ ಬಡ್ಡಿಗೆ ಇಸ್ಕೊಟ್ಟು ಕಾರು ತೆಗೆದುಕೊಟ್ಟೆ. ಇಷ್ಟು ಮಾಡಿ ಅವನ ಹೆಂಡ್ತಿ ತಪ್ಪು ಇಷ್ಟು ವರ್ಷ ಕ್ಯಾಮ್ರಾ ಇರಲಿಲ್ಲ. ಇವಾಗ ಕ್ಯಾಮ್ರಾ ತಂದು ಅವನ ಹೆಂಡ್ತಿ ತಪ್ಪು ಮಾಡಿರೋದಕ್ಕೆ ನಮ್ಮನೆ ಎದುರಿಗೆ ತಂದು ಹಾಕಿದ್ದಾನೆ. ಇದು ಬಾಕ್ಲಂದ ಎದುರಿಗೆ ಬಂದ ಇಷ್ಟೇ ಹಾಲು, ಚಿಕ್ಕದು ಹಾಲು, ಒಂದು ಚಿಕ್ಕದು ರೂಮು, ಏನು ದೊಡ್ಡ ಬಿಲ್ಡಿಂಗು ಅಲ್ಲ, ಏನೂ ಇಲ್ಲ. ಯಾರನ್ನ ಬಂದರೆ ಇಲ್ಲೇ ಊಟ ಮಾಡಬೇಕು. ಆ ಊಟ ಮಾಡೋದು ಮಲಗೋದು ಎಲ್ಲ ಕ್ಯಾಮ್ರದಲ್ಲಿ ನೋಡೋದು. ಅವನು ಎಲ್ಲ ಮನೆಗೂ ಹಾಕ್ಸಿದ್ದಾನೆ. 5 ಮನೆಗೂ ಕ್ಯಾಮ್ರಾ ಎಲ್ಲ ನಾನು ನೋಡಿದ್ದೀರ ಸ್ವಾಮಿ, ಏನೋ ರೋಡೆಲ್ಲ ಹಾಕೋದು ನೋಡಿದ್ದೀನಿ. ಎಲ್ಲ ಮನೆಗೂ ಕ್ಯಾಮ್ರಾ ಹಾಕ್ಕೊಂಡು ಅವನು ಮನೆ ಒಳಗಡೆನೆ ಮನೇಲಿ ಏನೇನು ನಡೀತದೆ ಎಲ್ಲ ನೋಡ್ತಾ ಇದ್ದಾನೆ. ಅವ್ನ ಮೊಬೈಲಲ್ಲಿ ನೋಡ್ತಾ ಇರ್ತಾನೆ. ಅದಕ್ಕೆ ಮನೆ ನನ್ನ ಮಗಳೇ ಮಾಡಿದ್ಲು, 5 ಲಕ್ಷ ಕೊಟ್ಟವಳೆ ಅವಳು ಮನೆ ಕಟ್ಟೋದಕ್ಕೆ ಅಂತ. ದುಡ್ಡು ಕೇಳೋಕ್ಕೆ ಬಂದಿದ್ದು ಮೊನ್ನೆ. ದುಡ್ಡು ಕೇಳೋಕ್ಕೆ ಬಂದ್ಲು, ಒಳಗಡೆನೇ ಎತ್ಕೊಂಡು ಬೈತಾ ಇದ್ದ. ಅವಳೇನೋ ಹೆಂಡ್ತಿ ಮಾತಾಡಿಲ್ಲ, ಇವನೇ ಬೈತಾ ಇದ್ದ. ಅವಳೇ ಮಾಡಿದ್ರು, ನಾನು ದುಡ್ಡು ಇಸ್ಕೊಂಡು ಕ್ಯಾಮ್ರಾ ಹಾಕ್ಸ್ಕೊಂಡಿದ್ದೆಲ್ಲ ಮನೆ ಕಟ್ಟೋಕ್ಕೆ ಅಂತ ಕೊಟ್ಟಿದ್ದು. ಇಲ್ಲ ನಾನು ದುಡ್ಡು ಕೊಡು, ಇಲ್ಲ ನಾನು ಕ್ಯಾಮ್ರಾ ಹೊಡೆದಾಕ್ತೀರಂತ ಹೊಡೆದಾಕಿದ್ಲು ಅವಳು. ಹೊಡೆದಾಕ್ಲು ಇಲ್ಲ ಅಂತ ನಾನು ಕ್ಯಾಮ್ರಾನು ಹೊಡೆದಾಕಿದ್ಲು, ಕಿಟಕಿ ಕನ್ನಡಿ ಎಲ್ಲ ಹೊಡೆದಾಕಿದ್ಲು. ಒಳಗಡೆ ಕುಯ್ ಪುಯ್ ಅಂದಿಲ್ಲ ತಿರ್ಗಾ ಮೇಲೆ. ಹಾಂ ಹಾಂ ಹ್ಞೂ ರೆಕಾರ್ಡ್ ಆಗ್ತದೆ. ಇನ್ನು ಬೇರೆ ರೂಮಲ್ಲಿ ನನ್ನ ಮೊಮ್ಮಗ ಮಲಗಿರ್ತಾನೆ. ಇನ್ನು ಅಲ್ಲೋಗಿ ಬಟ್ಟೆ ಹಾಕೊಳಕ್ಕಾಗುತ್ತಾ? ಚಿಕ್ಕದಾಗ ಐತೆ, ಒಂದು ಬಚ್ಚಲ ಮನೆ, ಬಾತ್ರೂಮ್ ಅದೇ ಡಬಲ್ಲು, ಒಂದು ರೂಮು, ಒಂದು ಹಾಲು, ಚಿಕ್ಕದು ಅಡುಗೆ ಮನೆ. ಅಷ್ಟರಲ್ಲೇ ಇಷ್ಟು ನಾವು ವನವಾಸ ಮಾಡ್ತಾಯಿದ್ದೀವಿ. ಮಗ ಆಗಬೇಕಮ್ಮ, ಮಗ ಅಂತ ಹೇಳೋಕೊಳಕ್ಕೂ ನಾಚಿಗೆ ಆಗುತ್ತೆ. ಅಂತ ಮಗನೇ ಬೇಕಾಗಿಲ್ಲ ನನಗೆ. ಹಾಂ ಬರಬೇಕು ಅಷ್ಟೇ. ನಾವೇನು ನಮ್ಮ ಆಸ್ತಿ ನಮ್ಮ ಹೆಸ್ರಿಗೆ ಬರಬೇಕು. ಅವನು ಖಾಲಿ ಮಾಡ್ಕೊಂಡು ಹೋಗ್ಬೇಕು. ಹೌದು, ಮಗ ಸಾಕ್ತಾನೆ ಅಂತಲೇ ನಾನು ಕೊಟ್ಟಿದ್ದು. ನಾನು ಇಲ್ದಿಟ್ಟ ಮೇಲೆ ನಮ್ಮ ಯಜಮಾನಿಗೆ ಹೊಡೆದು ಸೈನ್ ಮಾಡಿಸ್ಕೊಂಡಿರೋದು ಅವನು. ಇನ್ನು ನಾನು ಸೈನ್ ಹಾಕಿಲ್ಲ. ನಂಗೆ ಎಷ್ಟೆಷ್ಟೋ ಥೀಮೆ ಇಕ್ಕಿದೆ ಸೈನ್ ಮಾಡು ಅಂತ, ನಾನು ಸೈನ್ ಹಾಕಿಲ್ಲ. ನಾನು ಯಾಕೆ ಹಾಕಬೇಕು, ನಿಮ್ಮ ಅಪ್ಪ ಹಾಕಿದ್ದಾನಲ್ಲ ಅಷ್ಟೇ ಸಾಕು ಅಂತ ಅಂದೆ. ನಂಗೆ ಅಷ್ಟು ನೋವಾಗ್ತೈತೆ ಮನೆಯಲ್ಲಿ. ನಾನು ಇರಬೇಕಾ ಸಾಯ್ಬೇಕಾ ನೀವೇ ಹೇಳ್ರಿ ಅಷ್ಟೇ. ಯಾರನ್ನೋ ಕರ್ಕೊಬಂದು, ಅವಳು ಮದುವೆನೂ ಆಗಿಲ್ಲ, ಅವಳು ಪ್ರೀತಿ ಮಾಡಿ ಕರ್ಕೊಬಂದು ನಮ್ಗೆ ಇಷ್ಟು ತೊಂದರೆ ಕೊಡ್ತಾ ಇದ್ದಾಳೆ ಅಂದರೆ ಅವನು ಏನಕ್ಕಿರಬೇಕು ನಮ್ಮಂಥವ್ರು. ಅಂಗಾಂಗಗಳು ಅವು ಇವೆಲ್ಲ ಸ್ಟ್ರೆಂತ್ ಎಲ್ಲ ಕಮ್ಮಿ ಇರ್ತವೆ. ಹಿಂಗಿರ್ಬೇಕಾದ್ರೆ ಏನಾಗ್ತವೆ ಅಂತೇಳಿದ್ರೆ ಆಸ್ಪತ್ರೆ ಅಲ್ಲಿ ಇಲ್ಲಿ ಓಡಾಡಬೇಕು, ಸುತ್ತಾಡಬೇಕು. ಪ್ರತಿ ತಿಂಗಳು ಮಾತ್ರೆ ಔಷಧಿಗಳಿಗೆಲ್ಲ ದುಡ್ಡು ಕಾಸು ಅನ್ನೋದು ಖರ್ಚಿದ್ದೇ ಇರುತ್ತೆ. ಅಕಸ್ಮಾತು ಏನೋ ಹಾಗೆ ಹೀಗೆ ಮಗ ಸಾಕ್ತಾನೆ ಅಂತೇಳಿ ಆ ಉದ್ದೇಶದ ಮೇಲೆ ನಾವು ಗಿಫ್ಟ್ ಕೂಡ ಮಾಡಿದ್ವಿ. ಅವ್ನು ನೋಡಿದ್ರೆ ಈಗ ನನ್ನದೇ ಓನರು, ನಾನೇ ಮನೆಗೆ ಯಜಮಾನ ಅಂತೇಳ್ಬಿಟ್ಟು ನಮಗೆ ಇಲ್ಲದರದೆಲ್ಲ ಕಿರುಕುಳ ಕೊಟ್ಕೊಂಡು ತೊಂದರೆಗಳು ಕೊಟ್ಕೊಂಡು ಆ ಒಂದು ಮನೆ ಕೆಳಗಡೆ ಎಲ್ಲ ದುಡ್ಡು ಹಾಕಿ ನಾನೇ ಒಂದು 7 ಲಕ್ಷ ಖರ್ಚು ಮಾಡಿ ಪೆನ್ಷನ್ ಲೋನ್ ತೊಗೊಂಡು ನಾವು ಕಟ್ಟಿದ್ರು ಕೂಡ ತಿರ್ಗಿ ಅದನ್ನು ಏಕಾಬಿಕ್ಕಿ ಬಂದು ಕಳ್ತನದಲ್ಲಿ ನಮ್ಗೆ ಗೊತ್ತಿಲ್ಲದರ ಸಮಯದಲ್ಲಿ ಕೋರ್ಟ್ಗೆ ಹೋಗಿ ಬರೋಷ್ಟರಲ್ಲಿ ಬೀಗ ಹೊಡೆದ್ಬಿಟ್ಟು ಯಾರನ್ನ ಕರ್ಕೊಂಬಂದು ಹೊಸ ಬೀಗ ಹಾಕ್ಕೊಂಡಿದ್ದೆ. ಒಳಗಡೆ ಸಂಸಾರ ಸೇರಿಕೊಂಡು ಎಲ್ಲ ಈ ಸಾಮಾನುಗಳೆಲ್ಲ ಇಟ್ಕೊಂಡು ನಾನು ಓನರು ನೀನಲ್ಲ ಅಂತೇಳ್ಬಿಟ್ಟು ನಮ್ಮ ಮೇಲೆ ದೌರ್ಜನ್ಯದಿಂದ ಗಲಾಟೆ ಮಾಡಿ ಹೊಡ್ಯಕ್ಕೆ ಬಂದು, ಆಮೇಲೆ ಈಗ ನಾನು ಅಡ್ವಾನ್ಸ್ ಕೊಟ್ಟು ಮನೆ ಓನರ್ ಕೂಡ ಅವ್ನು ಖಾಲಿ ಮಾಡ್ಕೊಂಡು ಹೋದ. ಅವ್ನು ಬಂದು ಈಗ ದುಡ್ಡು ಕೊಡು ಅಂತ 1 ಲಕ್ಷ ಅವನಿಗೆ ಅಡ್ವಾನ್ಸ್ ಇಸ್ಕೊಂಡಿದ್ದೆ. ಆ 1 ಲಕ್ಷ ಅವನಿಗೆ ಕೊಡಬೇಕು. ಈಗ ಅವನು ಬಂದು ತಿರುಗ್ತಾ ಇದ್ದಾನೆ. ಈಗ ಇವನಿಗೂ ನಮಗೂ ದೊಡ್ಡ ಸಮಸ್ಯೆಯಾಗಿ ಪೊಲೀಸು ಅಲ್ಲಿ ಇಲ್ಲಿ ತಿರುಗಿ ಈ ರೀತಿ ಗಲಾಟೆಗಳಾಗ್ತಾಯಿದ್ದಾವೆ. ಸುಮಾರು ಸರಿ ಕಂಪ್ಲೇಂಟ್ ಕೊಟ್ಟರು ಕೂಡ ಸುಮ್ಮನೆ ಅವರು FIR ಹಾಕ್ತೀವಿ ಅಂತಾರೆ. FIR ಹಾಕಿದ್ದಾರೆ. ಆಮೇಲೆ ಇನ್ನೊಂದು NCR ಕೇಸ್ ಹಾಕಿ ಎಷ್ಟೋ ಕೇಸ್ಗಳನ್ನ ಹಿಂಗೆ ವಜಾ ಮಾಡಿದ್ದಾರೆ. ನಾವು ಏನೋ ಕಂಪ್ಲೇಂಟ್ ಕೊಡೋಕೆ ಹೋದರೆ ಇಲ್ಲ ಇದೆಲ್ಲ ತಂದೆ ಮಗನ ಗಲಾಟೆ ಹಾಗೆ ಹೀಗೆ, ನೀವು ಕೋರ್ಟ್ಗೆ ಹೋಗಿ ಸಿವಿಲ್ ಮ್ಯಾಟ್ರ್ ಅಂತ ಹೇಳ್ಬಿಟ್ಟು ಈ ರೀತಿ ನಮಗೆಲ್ಲ ಹೇಳಿ ಕಳಿಸ್ತಾರೆ. ಆದರೂ ಕೂಡ ನಮಗೆ ತಡೆಯೋಕ್ಕಾಗ್ದಿರ ಏನು ಮಾಡಿದ್ವಿ, ಕೋರ್ಟ್ಗೆ ಹೋಗಿದ್ವಿ. AC ಕೋರ್ಟಲ್ಲಿ ಹೋದಾಗ ನಮ್ಮ ಕಡೆನೇ ಆರ್ಡ್ರ್ ಆಯಿತು. AC ಕೋರ್ಟಲ್ಲೇ ಇದ್ಕೊಂಡು ಕರೆಕ್ಟಾಗಿ ಅವರೆಲ್ಲ ಕೂಲಂಕುಷವಾಗಿ ಎಲ್ಲ ವಿಚಾರಿಸ್ಬಿಟ್ಟು ನಮ್ಮ ಕಡೆ ಆರ್ಡ್ರ್ ಮಾಡಿದ್ದು ನೋಡಿ ತಿರ್ಗಿ ಮತ್ತೆ ಅವ್ನು DC ಅಪೀಲ್ ಹೋಗ್ಬಿಟ್ಟು DC ಅವ್ರ ಹತ್ರ ಅಲ್ಲಿ ಅದೇನು ಮಾಡಿದ್ನೋ ನಮ್ಗೆ ಗೊತ್ತಿಲ್ಲ, ಆರ್ಡ್ರನ್ನ ಅವ್ನ ಫೇವರಾಗಿ ಮಾಡ್ಕೊಂಡ. ಅವನ ಕಡೆ ಆರ್ಡ್ರ್ ಆದ ಕೂಡಲೇ ನಮ್ಮ ಕಡೆ ಇದ್ದ ಲಾಯರ್ ಏನು ಮಾಡ್ದ, ಈ ಆರ್ಡ್ರ್ ಕಾಪಿನೂ ಅವನಿಗೆ ಕೊಟ್ಬಿಟ್ಟಿದೆ. ಅವರವರು ಅದೇನು ಮಾತಾಡಿಕೊಂಡು ಒಂದೂ ಗೊತ್ತಿಲ್ದಿರ ಅವನೇನು ಮಾಡ್ದ, ಹೊರಟೇ ಹೋದ. ಅವನು ಫೋನ್ ಮಾಡಿದ್ರೆ ಫೋನು ತೆಗಿತಾ ಇಲ್ಲ. ಯಾರು ನಮ್ಮ ಲಾಯರು ಜಗದೀಶ್ ಅಂತೇಳ್ಬಿಟ್ಟು DC ಕೋರ್ಟಲ್ಲಿದ್ದಾಗ. ಮತ್ತು ಅಲ್ಲಿಂದ ನಾವು ಹೀಗೆ ಅಂತ ನೋಡ್ಕೊಂಡಿದ್ದು ಸುಮಾರು ಒಂದು ತಿಂಗಳು 2 ತಿಂಗಳು 3 ತಿಂಗಳಾಯಿತು. ಆಮೇಲೆ ಏನು ಮಾಡಿದ್ವಿ, ಇದೇ ಕಿರುಕುಳ ಜಾಸ್ತಿ ಆಗೋ ಉದ್ದೇಶದ ಮೇಲೆ ಸೀದಾ ಹೈಕೋರ್ಟ್ಗೆ ಹೋಗಿದ್ದೀವಿ. ಹೈಕೋರ್ಟ್ಗೆ ಹೋದಾಗ ಈಗ ಹೈಕೋರ್ಟಲ್ಲಿ ಕೇಸಲ್ಲಿದೆ, ಇನ್ನೂ ನಡೀತಾ ಇದೆ, ಇನ್ನೂ ಬಂದಿಲ್ಲ. ಮೊನ್ನೆ ಲೋಕ ಅದಾಲತಲ್ಲಿ
ಮ್ಯಾಜಿಸ್ಟ್ರೇಟ್ ಅವರು ಕರೆಸಿ ಎಲ್ಲ ಇದು ಮಾಡಿದರು. ಅಲ್ಲಿ ಹೋಗಿದ್ದಾಗ ಏನಾಯಿತು, ನಮಗೆ ಹ್ಞೂ ಅಂತ ಹೇಳ್ಬಿಟ್ಟು ಎಲ್ಲ ಮಾತಾಡ್ಬಿಟ್ಟು ಅವರೆಲ್ಲ ನ್ಯಾಯಸ್ಥಾನದಲ್ಲಿ ಕೂತ್ಕೊಂಡು ಕರೆಸಿದ್ರು. ಉಮೇಶ್ ಅನ್ನೋನ್ನ ಮತ್ತು ಅಶ್ವಿನಿನ ಮತ್ತು ನಾನು ನಮ್ಮ ಮಿಸ್ಸಸ್ಸು 4 ಜನ ಕೂತ್ಕೊಂಡಾಗ ಅವ್ರ ಕಡೆ 4 ಜನ ಲಾಯರ್ ಬಂದಿದ್ದರು. ಉಮೇಶಿನ ಕಡೆ ನಮ್ಮ ಕಡೆ ಒಬ್ಬರೇ ಇದ್ದರು. ಅವರೇನು ಮಾತಾಡಿಲ್ಲ ಸರಿಯಾಗಿ. ಅವ್ರು ಹೇಳಿದ್ರು ಎಷ್ಟು ಮನೆ ಕಟ್ಟಿದ್ದೀರಾ ಅಂತ. 5 ಮನೆ ಕಟ್ಟಿದ್ದೀವಿ ಅಂತ ಹೇಳಿದ್ವಿ. ಈ 5 ಮನೆಯೊಳಗೆ ಬಂದು ಗ್ರೌಂಡ್ ಫ್ಲೋರು ನಾನು ದುಡ್ಡು ಹಾಕಿ ನಾನು 7 ಲಕ್ಷ ಸಾಲ ಮಾಡಿ ನಾನು ಕಟ್ಟಿದ್ದೆ. ಫಸ್ಟ್ ಫ್ಲೋರಲ್ಲಿ ನಾವಿದ್ದೀವಿ, ಇವನು ಆವಾಗ ಫಸ್ಟ್ ಫ್ಲೋರ್ ನಮಗೇನು ಬಿಟ್ಕೊಟ್ಟಿದ್ದ, ಸೆಕೆಂಡ್ ಫ್ಲೋರ್ ಒಂದು ಜೀವನಕ್ಕಂತ ಬಿಟ್ಟಿದ್ದ. ಆಮೇಲೆ 3rd ಫ್ಲೋರಲ್ಲಿ ಇವನು ಬಾಡಿಗೆ ಕೊಟ್ಕೊಂಡ, 4th ಇವನೇ ವಾಸ ಮಾಡ್ಕೊಂಡಿದ್ದ. ಹಿಂಗಿರ್ಬೇಕಾದ್ರೆ ಬರ್ತಾ ದಿನ ಈ ಲೈಟ್ ಬಿಲ್ಲು ಅದು ಇದೆಲ್ಲ ನಾವೇ ಕಟ್ತಾಯಿದ್ವಿ, ನಮ್ಮದು ಸ್ವಂತ. ಮತ್ತು ನೀರಿನ ಬಿಲ್ ಕೂಡ ಸ್ವಂತ. ಮನೆಯದು ಎಂಟೈರ್ ಕಂಪ್ಲೀಟು ಒಂದು 5,000 ಚಿಲ್ಲರೆ ಬರ್ತಾಯಿತ್ತು ಬಿಲ್ಲು. ಆ ಬಿಲ್ಲುಗಳೆಲ್ಲ ನಮ್ಮ ಹತ್ರನೇ ಇದ್ದಾವೆ. ಅದೆಲ್ಲ ದುಡ್ಡು ನಾನೇ ಕಟ್ತಾಯಿದ್ದೆ, ಇದು ನೀರಿನ ಬಿಲ್ಲು. ಹಂಗಾಗಿ ಈಗ ಇವನೇನು ಮಾಡಿದ್ದಾನೆ, ನಮಗೆ ದುಡ್ಡು ಕೇಳಿದ್ರು ಕೂಡ ಕೊಡ್ತಾ ಇರಲಿಲ್ಲ. ನಾವು ಓನರು, ನೀವೆಲ್ಲ ಓನರು, ನಿಮಗೆ ಕೊಟ್ಟಿರೋದೇ ಹೆಚ್ಚು, ನೀವು ಇಲ್ಲಿ ಇರೋದೇ ಹೆಚ್ಚು, ನಿಮ್ಮನ್ನು ಮನೆ ಬಿಟ್ಟು ಆಚೆ ಓಡಿಸ್ಬೇಕು. ಯಾಕಂದರೆ ನೀವು ಈ ರೀತಿ ಎಲ್ಲ ಮಾಡ್ತಾ ಇರೋದು ನೋಡಿದ್ರೆ ನಿಮ್ಮದು ಅನ್ನೋದು ಏನು ಇಲ್ಲವೇ ಇಲ್ಲ. ನಾನೀಗ ಓನರು, ಲೈಟ್ ಬಿಲ್ಲು ನನ್ನ ಹೆಸರಲ್ಲಿದೆ, ನೀರಿನ ಬಿಲ್ಲು ನನ್ನ ಹೆಸರಲ್ಲಿದೆ, ಮನೇನೂ ನನ್ನ ಹೆಸರಲ್ಲಿದೆ ಅಂತೇಳ್ಬಿಟ್ಟು ಗಿಫ್ಟೆಡ್ ಬರ್ದಾಗಿಂದ ನಮಗೆ ಸುಮ್ಮನೆ ತೊಂದರೆಗಳು ಕೊಟ್ಕೊಂಡು ವಾಮಾಚಾರಗಳು ಮಾಟ ಮಂತ್ರ ಎಲ್ಲ ಮಾಡಿಸ್ಕೊಂಬರೋದು, ಇಲ್ಲ ಸಲದೆಲ್ಲ ತೊಂದರೆಗಳು ಕೊಡೋದು, ಕುಡ್ಕೊಂಬರೋದು, ಬಾಗಿಲು ಬಡಿಯೋದು, ಇಲ್ದಾರದೆಲ್ಲ ಅಂದ್ಕೊಂಡು ಕೆಟ್ಟ ಅಸಭ್ಯ ಮಾತುಗಳಿಂದೆಲ್ಲ ಬೈದು ನಮ್ಮನ್ನು ಈ ರೀತಿ ಹೀಯಾಳಿಸ್ತಾ ಇದ್ದಾನೆ. ಈ ಥರ ಸ್ವಂತ ಮಗ ಆದವನೇ ಈ ರೀತಿ ಮಾಡ್ತಾವನೆ. ಗಿಫ್ಟ್ ಡೀಡ್ನ 3 ಜನ ಮಕ್ಕಳು. 3 ಜನ ಮಕ್ಕಳಲ್ಲಿ ದೊಡ್ಡವಳು ಬಂದು ಮೀನಾಕ್ಷಿ ಅಂತೇಳ್ಬಿಟ್ಟು ಆಕೆನ ಆಗಲೇ ನಾವು ಮದುವೆ ಮಾಡಿಕೊಟ್ಟು ದಾಬಸ್ಪೇಟೆಯಲ್ಲಿದ್ದಾಳೆ. 2ನೇ ಮಗ ಬಂದು ಇವನೇ ಯಾರು ರಮೇಶ ಅಂತೇಳ್ಬಿಟ್ಟು ಅವನು ಹೊಸಳ್ಳಿಲಿದ್ದಾನೆ, ಅವನು ಸ್ವಂತವಾಗಿ ಅವನು ಅಲ್ಲಿದ್ದಾನೆ. ಇವನು ಉಮೇಶ್ ಅನ್ನೋನು, ಇವನು ದೊಡ್ಡ ಮಗ ಅಂತ. ಇವನಿಗೆ ಏನೋ ನಮ್ಮನ್ನು ಸಾಯಂಥ ಕಾಲದಲ್ಲಿ ಕಷ್ಟ ಸುಖಕ್ಕೆ ನೋಡ್ಕೊತಾನೆ, ಮಾತ್ರೆ ಔಷಧಿಗಳೆಲ್ಲ ಕೊಡಿಸ್ತಾನೆ, ತಂದೆ ತಾಯಿನ ಚೆನ್ನಾಗಿ ನೋಡ್ಕೊತಾನೆ ಉದ್ದೇಶದ ಮೇಲೆ ನಾವು ಬರೆದಿದ್ದು ನಿಜ ಗಿಫ್ಟೆಡು. ಈಗ ನಮಗೆ ತುಂಬ ಚಿತ್ರಹಿಂಸೆ ಕೊಡ್ತಾ ಇದ್ದಾನೆ. ನಾವು ಸ್ವಂತ ಕೊಟ್ಟಿದ್ದು. ನಾನು ವಾಣಿಜ್ಯ ತೆರಿಗೆ ಇಲಾಖೆಯಲ್ಲಿ ನಾನೊಬ್ಬ ಬಿಲ್ ಕಲೆಕ್ಟರ್ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ನಾನು ಸ್ವಂತ ಚೀಟಿ ಪಾಟಿ ಹಾಕಿದ ದುಡ್ಡಲ್ಲಿ ಉಳಿಸಿ ಅದರಿಂದ ಸಾಲನೂ ತೊಗೊಂಡೆ. ಬ್ಯಾಂಕಲ್ಲಿ ಒಂದು 4 ಲಕ್ಷ ಸಾಲ ತೊಗೊಂಡು ಇದೆಲ್ಲ ಕೂಡ ಹಾಕ್ಕೊಂಡು ನಾನು ಸ್ವಂತ ಮನೆ ಇಲ್ವಲ್ಲ, ಬಾಡಿಗೆ ಕಟ್ಟೋಕ್ಕಾಗಲ್ಲ ಅನ್ನೋ ಉದ್ದೇಶದ ಮೇಲೆ ನಾವು ಸ್ವಂತ ತೊಗೊಂಡಿದ್ದು ನಿಜ. ಹಳೆ ಮನೆ ಅಂತ ಇತ್ತು. ಆ ಹಳೆ ಮನೇನ ನಾವು ರಿಟೈರ್ಡ್ ಆದ ನಂತರ ಆಗ ಕೂಡ ಈ ಸಾಲ ಎಲ್ಲ ನಾನೇ ತೀರಿಸಿ ಮನೆಯಲ್ಲಿದ್ದ ಒಡವೆ ಗಿಡವೆ ಎಲ್ಲ ಮಾರಿಬಿಟ್ಟು ಕೊನೆಗೆ ಬ್ಯಾಂಕ್ ಸಾಲ ಎಲ್ಲ ತೀರಿಸಿದ ನಂತರ ನನಗೆ 60 ವರ್ಷ ಆದ ನಂತರ ನಿವೃತ್ತಿ ಪಡೆದ ನಂತರ ಏನಾಯಿತು, ಇವನೇನು ಮಾಡ್ದ, ನಿಮಗೆ ಈಗ ಮನೆಗಿನ ಕಟ್ಟೋದಕ್ಕೆ ಯಾರೂ ಲೋನ್ ಕೊಡೋಲ್ಲ, ವಯಸ್ಸಾಗಿದೆ ನಿಮಗೆ, ಈಗ ನನ್ನ ಹೆಸರಲ್ಲಿ ಬರ್ಕೊಡ್ರೆ ನಾನು ಲೋನ್ ತೊಗೊತೀನಿ, ಲೋನ್ ತೊಗೊಂಡಿದ್ದೆ, ಮನೆ ಕಟ್ಟಿಸಿ ನಾನು ನಿಮ್ಮನ್ನು ಚೆನ್ನಾಗಿ ನೋಡ್ಕೊತೀನಿ ಅಂತ ಹೇಳ್ಬಿಟ್ಟು ನಮಗೆ ಸಬೂಬ್ ಮಾತುಗಳೆಲ್ಲ ಹೇಳಿ ಇದು ಮಾಡ್ದೆ. ನಾವು ಅದಕ್ಕೂ ಒಪ್ಪದೇ ಇದ್ದಾಗ ನನ್ನ ಮೇಲೆ ಏಕಾಬೀಕಿ ನನ್ನ ಗಲಾಟೆ ಮಾಡಿ ನಮ್ಮ ಹೆಂಗಸರು ಕೂಡ ನಮ್ಮ ಮನೇಲಿ ಇಲ್ದಿರೋ ಸಮಯದಲ್ಲಿ ನನ್ನನ್ನು ಹೊಡೆದು ನೀನು ಇನ್ನು ಯಾರಿಗೆ ಬರೀಬೇಕು, ನನಗೆ ಬರೀದಿರೋ ಇನ್ಯಾರಿಗೆ ಬರೀತೀಯ ಅಂತೇಳ್ಬಿಟ್ಟು ಆ ದುರುದ್ದೇಶದಿಂದ ಬರೆಸ್ಕೊಂಡು ನಮ್ಗೆ ಈ ರೀತಿ ಚಿತ್ರಹಿಂಸೆ ಕೊಡ್ತಾ ಇದ್ದಾನೆ ಸರ್. ಈಗ ಮನೆಯಿಂದ ಆಚೆ ಹೋಗ್ಬೇಕು ನೀವು, ಈಗ ಮನೆ ಓನರ್ ನಾನು, ನೀವಲ್ಲ, ನಿಮ್ಮನ್ನು ಆಚೆ ಕಳಿಸ್ತೀವಿ ಅನ್ನೋ ಉದ್ದೇಶದಲ್ಲಿ ನಮಗೆ ದಿನ ಚಿತ್ರಹಿಂಸೆಗಳನ್ನ ಕೊಡ್ತಾ ಇದ್ದಾನೆ. ಎಲ್ಲೋಗ್ಬೇಕಾ ಅವನಿಗೆ ಕೇಳಬೇಕಾಗುತ್ತೆ. ಯಾಕಂತೇಳಿದ್ರೆ ಈ ವಯಸ್ಸಾದ ಕಾಲದಲ್ಲಿ ನಾವೆಲ್ಲಿ ಬಾಡಿಗೆ ಕಟ್ಟೋಂಥ ಶಕ್ತಿ ಇಲ್ಲ, ದುಡಿಯೋಂಥ ಶಕ್ತಿ ಇಲ್ಲ. ಈಗ ಗಿಫ್ಟ್ ಡೀಡ್ ಬರೆಯೋದೇ ತಪ್ಪ, ಸ್ವಂತ ಮಗನಿಗೆ ಈ ರೀತಿ ಬರೆದ ಮೇಲೆ, ಈ ರೀತಿ ಆದಮೇಲೆ ಇನ್ನು ಕಾನೂನಲ್ಲಿ ಎಲ್ಲಿ ರಕ್ಷಣೆ ಇದೆ ನಮಗೆ? ಅದನ್ನೇ ನೀವೇ ಲೋಕಾರೂಢಿ ಈ ರೀತಿ ಇರೋದ್ರಿಂದ ಅದನ್ನು ನಮಗೆ ನ್ಯಾಯ ಕೊಡಿಸ್ಬೇಕಂತೇಳಿ ನಾವು ನಿಮ್ಮಲ್ಲಿ ಕೇಳ್ತಾ ಇದ್ದೀವಿ ಸ್ವಾಮಿ.